ಚೆನ್ನಾಗಿದ್ದೀರಾ? ಗ್ರೋತ್ ಆಗಲ್ಲಲ್ವಾ, ಅವ್ರು ಮಾತ್ರ ಮಾಡಿಸ್ಲಿಕ್ಕೆ ಹೋಗಬೇಡಿ. ನಾನು ಯಾರಾದರೂ ಹುಚ್ಚಿ ಅನ್ಕೊಂಬಿಡ್ಬೋದು. ಫೋನ್ ಇಟ್ಕೊಂಡು ಒಬ್ಬಳೇ ಮಾತಾಡ್ಕೊಂಡು ಹೊಂಟಿದ್ದೀನಿ ಇವಾಗ. ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬುಧವಾರದ ಲಾಗ್ ಆಗಿರುತ್ತೆ ನೋಡಿ. ಆ್ಯಂಡ್ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸನ್ನಿ ಸ್ಕೂಲ್ಗೆ ಹೋಗಿದ್ದಾನೆ, ಹೋಗಿ ಕರ್ಕೊಂಡು ಬರಬೇಕು. ನಾವು ಕೂಡ ಇವತ್ತು ಊರಿಗೆ ಹೋಗೋದಿದೆ. ನಮ್ಮೂರಲ್ಲಿ ದೊಡ್ಡ ಜಾತ್ರೆ ನಡೀತಿದೆ ಆಯಿತಾ. ಹಾಗಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಏನೇನಾಗುತ್ತೆ ಅಂತಲೂ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಏನಾಗುತ್ತಂತ ಫೈನಲಾಗಿ. ಯಾಕಂದರೆ ಆ ಟೈಮಲ್ಲಿ ಸನ್ನಿ ಸತಾಯಿಸ್ತಾ ಇದ್ದರೆ ನನಗೂ ವಿಡಿಯೋ ಮಾಡೋಕ್ಕಾಗಲ್ಲ ಆ್ಯಂಡ್ ನಮ್ಮ ಹಸ್ಬೆಂಡಿಗೂ ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಾಗುತ್ತಾ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಮೋಡ ಆಗಿದೆ ಇಲ್ಲಿ. ನಿನ್ನೆ ಫುಲ್ ನೈಟ್ ಎಲ್ಲ ಮಳೆ ಆ್ಯಂಡ್ ಮೊನ್ನೆನೂ ಮಳೆ. ಆ್ಯಂಡ್ 3 days ಆಯಿತು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಬನ್ನಿ ಸನ್ನಿಗೋಸ್ಕರ ಸ್ವಲ್ಪ ಅನ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀನಲ್ವಾ, ಇವಾಗ ಮತ್ತೆ ಎಲ್ಲ ಅದಿದಾಗಲ್ಲ. ಅನ್ನ ರೆಡಿಯಾಗಿ ಹೋಗಿದೆ ನೋಡಿ ಕರೆಕ್ಟಾಗಿ. ಪ್ಲೇಟ್ ಮುಚ್ಚಿಬಿಡೋಣ. ಹಾಲಿದೆ, ಹಾಲು ಅನ್ನ ಕಲಸಿ ಊಟ ಮಾಡಿಸ್ಬಿಡ್ತೀನಿ. ನನಗೆ ಎಕ್ಸ್ಟ್ರಾ ಏನು ಮಾಡ್ಕೊಂಡಿಲ್ಲ. ಆ್ಯಂಡ್ ಇಷ್ಟು ಪಾತ್ರೆಗಳಿದ್ದಾವೆ, ಪಾತ್ರೆಗಳು ಉಜ್ಜಿ ಇಷ್ಟು ಪಾತ್ರೆಗಳನ್ನ ಡಬ್ಬ ಹಾಕಬೇಕು. ಪಾತ್ರೆ ಡಬ್ಬಾಕಿ ಸನ್ನಿದೊಂದು ಸ್ವೆಟ್ರ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಅವನ್ನ ಸ್ಕೂಲಿಂದ ಕರ್ಕೊಂಬಂದು ಮನಗಿಸಿ ಅವನ ಎದ್ದ ಮೇಲೆ ಊರಿಗೆ ಹೊರಡೋದಾಯ್ತಾ. ಅವನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಫಸ್ಟು, ಇಲ್ಲಾಂದರೆ ಅಲ್ಲಿ ನನಗೆ ಸತಾಯಿಸ್ಬಿಡ್ತಾನೆ ಅವನು. ಅದಕ್ಕೆ ಅವನ್ನ ಮೊದಲು ಫ್ರೆಶ್ ಅಪ್ ಮಾಡಿಸ್ತೀನಿ, ಆಮೇಲೆ ಊರಿಗೆ ಹೋಗೋದು. ಆ್ಯಂಡ್ ಇಲ್ಲೇ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಊರಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಹೋಗ್ತೀವಿ. ಆ್ಯಂಡ್ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾವಾದರೂ ರೆಸಿಪಿ ಬೇಕಾದರೆ ಹೇಳಿ, ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕಂತೂ ಆಗಲ್ಲ, ನೋಡ್ತಿರ್ಬೋದು ನೀವು. ಬಟ್ಟೆ ಮಡ್ಚಿಡಬೇಕು, ಒಗೆದು ಬಟ್ಟೆ. ಇದು ಪ್ಯಾಕಿಂಗ್ ಮಾಡ್ಕೋಬೇಕು. ಇದು ಸನ್ನಿ ಔಷಧಿ ಬಾಟ್ಲು. ಆ್ಯಂಡ್ ಇಲ್ಲೊಂದು ಬ್ಯಾಗ್ ಇದೆ. ಮುಂಚೆ ಬ್ಯಾಗ್ನ ತಗೊಂಡು ಹೋಗಿದ್ದೀನಿ, ಇನ್ನೊಂದು ಸ್ವಲ್ಪ ತಗೊಂಡು ಹೋಗಬೇಕು ಪ್ಯಾಕಿಂಗು. ಅದನ್ನೆಲ್ಲ ಮುಗಿಸ್ಕೊಂಡ ನಂತರ ನೋಡಿ ನನ್ನ ಹೇರ್ಸು ಆ್ಯಂಡು ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡು. ಆ್ಯಂಡು ನನಗೆ ಸಡನ್ಲಿ ನೆನಪಾಯಿತು ಇವತ್ತು. ನಾನು ತಲೆ ಸ್ನಾನ ಮಾಡಿದ್ನಲ್ವಾ, ಆವಾಗ ನನಗೆ ನೆನಪಾಯಿತು. ಯಾಕಂದರೆ ನಾನು ಲಾಸ್ಟ್ ಹೇಳಿದ್ದೆ ಒಂದು ಟೈಮಲ್ಲಿ ಏನಂತ, ಏರ್ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡಾದಮೇಲೆ ಸ್ಮೂತ್ನಿಂಗ್ ಮಾಡಿಸ್ಕೊಂಡದ್ದು ನಾನು, ಸ್ಟ್ರೇಟ್ನಿಂಗ್ ಅಲ್ಲ ಆಯಿತಾ. ಆದಮೇಲೆ ನಂದು ರಿವ್ಯೂಸ್ ಹೇಳ್ತೀನಿ ಅಂತೇಳಿ ಹೇಳಿದ್ದೆ, ಯಾವ ಥರ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ. ಆಲ್ರೆಡಿ ಒಂದು 4 months ಬ್ಯಾಕ್ ಹೇಳಿದ್ದೀನಿ ಅಂದ್ಕೊತೀನಿ. ಆವಾಗ ನಾನು ಯಾವುದೇ ರೀತಿ ಹೇರ್ಸ್ನ ಕಟ್ ಮಾಡಿರಲಿಲ್ಲ. ಕಟ್ಟಿಂಗ್ ವಿಡಿಯೋನು ನೋಡಿದ್ದೀರಾ. ಆಮೇಲೆ ಕಟ್ ಮಾಡಿದ ಮೇಲೆ ನನ್ನ ಹೇರ್ ಗ್ರೋತ್ ವಿಡಿಯೋನು ನೋಡ್ತಿದ್ದೀರಾ. ಇಷ್ಟಕ್ಕೆ ಕಟ್ ಮಾಡಿಸಿದ್ದಾಯ್ತಾ ನಾನು ಒಂದು ವಿಡಿಯೋದಲ್ಲಿ. ಇಷ್ಟು ಜಾಸ್ತಿ ಗ್ರೋತ್ ಆಗಿದ್ದಾವೆ, ಅಂದರೆ ಇಲ್ಲಿಂದ ಗ್ರೋತ್ ಆಗಿದ್ದಾವೆ. ಇವು ಸ್ಟ್ರೇಟ್ನಿಂಗ್ ಇರೋದೆ ಇಷ್ಟು ಉಳ್ಕೊಂಡಿದ್ದಾವೆ ನೋಡಿ. ನಾನು ಸ್ಟ್ರೇಟ್ನಿಂಗ್ ಇನ್ನೂ ಎಲ್ಲ ಆಲ್ರೆಡಿ ಇಷ್ಟು ಗ್ರೋತ್ ಆಗಿಬಿಟ್ಟಿದ್ದಾವೆ. ಹೆವಿ ಗ್ರೋತ್ ಇದ್ದಾವೆ ನನ್ನ ಒಂದು ಹೇರ್ಸು. ಆ್ಯಂಡ್ ತಿಕ್ಕು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಹಾಗಾಗಿ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಂಡ್ರೆ ಯಾವುದೇ ರೀತಿ ನನಗೆ ಡಿಫ್ರೆನ್ಸ್ ಬೀಳಲಿಲ್ಲ. ಸ್ಟಾರ್ಟಿಂಗಲ್ಲಿ ತುಂಬ ಏರ್ ಫಾಲ್ಸ್ ಆಗ್ತಿತ್ತು ಆಯಿತಾ. ನಾನು ಹೇಳ್ತಾ ಇರೋದು ಒಂದೇ, ಆಲ್ಮೋಸ್ಟ್ ಅಲ್ಲೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನಾನೊಂದು ಸತಿ ಎಕ್ಸ್ಪೀರಿಯೆನ್ಸ್ ನೋಡ್ತೀನಿ, ನನಗೂ ಇಷ್ಟ ಸ್ಮೂತಿಂಗ್. ಯಾಕಂದರೆ ನನಗೂ ಅದು ಎಕ್ಸ್ಪೀರಿಯೆನ್ಸ್ ಐತಿ ಆಯಿತಾ. ಏನಪ್ಪ ಅಂದರೆ ನಮಗೆ ಕರ್ಲ್ ಏರ್ಸು ಮತ್ತು ವೇವ್ ಏರ್ಸ್ ಇರೋರಿಗೆ ಒಂಥರ ಇಷ್ಟ ಸ್ಟ್ರೇಟ್ನಿಂಗ್ ಮಾಡಿಸ್ಕೋಬೇಕು ಅಂಥೇಳಿ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಚೆನ್ನಾಗೇ ಇತ್ತು. ಒಂದು 5 months 6 monthsವರೆಗೂ ಫುಲ್ ಚೆನ್ನಾಗೇ ಇತ್ತು. ಆಮೇಲೆ ಹೇರ್ ಫಾಲ್ ಸ್ಟಾರ್ಟ್ ಆಯ್ತಾಯ್ತಾ. ಆ್ಯಂಡ್ ಏರ್ ಫಾಲ್ಸ್ ಸ್ಟಾರ್ಟ್ ಆಯಿತು. ಆಮೇಲೆ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಗ್ರೋತ್ ಆಗ್ತಾ ನಾನು ಬೇಗ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವಲ್ವ, ಇಲ್ಲಿ ತನಕೆಲ್ಲ ಫುಲ್ ಗ್ರೋತು, ಇಲ್ಲಿಂದ ಸ್ಮೂತು. ಹಾಗಾಗಿ ನಾನು ಕಟ್ ಮಾಡಿಸ್ಬಿಟ್ಟೆ ಕೂದಲ ಏರ್ಸು.
ಆಮೇಲೆ ನಿಮಗೆ ಯಾರಿಗೆ ಏರ್ ಗ್ರೋತ್ ಆಗಲ್ಲಲ್ವಾ ಅವ್ರು ಮಾತ್ರ ಮಾಡಿಸ್ಲಿಕ್ಕೆ ಹೋಗಬೇಡಿ, ಪರ್ಮನೆಂಟಾಗಿ ಕೂದಲ ಕಳ್ಕೊತೀರಿ ನೋಡಿ. ನನಗೆ ಏರ್ ಗ್ರೋತ್ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ, ನೋಡ್ತಿರ್ಬೋದು. ಪ್ರಾಬ್ಲಮ್ ಆಯಿತು, ಬಟ್ ನನ್ನ ಹೇರ್ಸ್ ಗ್ರೋತ್ ಇದ್ದವಲ್ವ, ನಾವು ರಿಕವರಿ ಆಗಿಬಿಟ್ವು ನಾನು. ಆ್ಯಂಡ್ ಸ್ವಲ್ಪ ನೋಡ್ತಿರ್ಬೋದು ಮುಂಚೆ ಇಷ್ಟು. ನಿಮ್ಮದು ಏರ್ ಗ್ರೋತ್ನಿಂಗ್ ಇಲ್ಲ ಆ್ಯಂಡ್ ತಿಕ್ ಇಲ್ಲ ಅಂದರೆ ಯಾರು ಟ್ರೈನೇ ಮಾಡೋಕ್ಕೆ ಹೋಗಬೇಡಿ, ನಿಜ ಸಫರ್ ಆಗ್ತೀರಾ ನೀವು. ಯಾಕಂದರೆ ತುಂಬ ಅಂದರೆ ತುಂಬ ಬೋಳಿ ಆಗಿಬಿಡ್ತೀರಾ, ಅಷ್ಟು ಹೇರ್ ಫಾಲ್ಸ್ ಆಗುತ್ತೆ ನಿಜ ಸ್ವೇರ್. ಆ್ಯಂಡ್ ವೈಟ್ ಹೇರ್ಸ್ ಇರಲಾರ್ದವ್ರಿಗೆ ವೈಟ್ ಹೇರ್ಸು ಕೂಡ ಕೆಮಿಕಲ್ ಹಾಕಿ ಮಾಡಿರ್ತಾರಲ್ವ. ಮುಂಚೆ ನನಗೆ ವೈಟ್ ಹೇರ್ಸೇ ಇರಲಿಲ್ಲ, ಇವಾಗೆಲ್ಲ ವೈಟ್ ಹೇರ್ಸ್ ಬಂದುಬಿಟ್ಟಿದ್ದಾವೆ, ನೋಡ್ತಿರ್ಬೋದು. ಮುಂಚೆ ನನಗೆ ಇಷ್ಟು ಒಂದು 26 ಇಯರ್ಸ್ 27 ಇಯರ್ಸ್ ಆದರೂ ಕೂಡ ನನಗೆ ವೈಟ್ ಹೇರ್ಸ್ ಒಂದಿಷ್ಟು ಬಂದಿರಲಿಲ್ಲ. ನಾನೇನು ಸ್ಮೂತ್ನಿಂಗ್ ಮಾಡ್ಕೊಂಡಲ್ವಾ, ಆವಾಗಲಿಂದನೇ ನನಗೆ ವೈಟ್ ಹೇರ್ಸ್ ಸ್ಟಾರ್ಟ್ ಆಗಿರೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಂತೇಳಿ ಆಸೆ ಇರುತ್ತೆ, ಮಾಡಿಕೊಂಡೆ. ಬಟ್ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ. ನನ್ನ ಕೂದಲ ಮತ್ತು ನನ್ನ ಹೇರ್ಸ್ ಬೆಳೀತಾ ಇದ್ದಾವೆ, ನೋ ಪ್ರಾಬ್ಲಮ್. ಬಟ್ ಬೆಳೆದೇ ಇರೋರಿಗೆ, ನನಗೆ ಜಾಸ್ತಿ ಗ್ರೋತ್ ಇಲ್ಲ ಅನ್ನೋರು ಮಾತ್ರ ಪ್ಲೀಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಅಂದರೆ ತುಂಬಾ ಸಫರ್ ಆಗ್ತೀರಾ. ಆ್ಯಂಡ್ ಇಷ್ಟೇ ಹೇಳಿರೋದು. ಅದು ನಾನು ಒಂದು 6 ಮಂತ್ ಆದಮೇಲೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ನಲ್ವ, ಅದು ಇವಾಗ ಫ್ಲ್ಯಾಶ್ ಆಯ್ತು ನನಗೆ. ಹಾಗಾಗಿ ಕೊಡೋಣ. ಸ್ವಲ್ಪ ಏರ್ ಸ್ಮೂತ್ನಿಂಗ್ ಮಾಡ್ಕೊರಿಗೂ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ ಅಂಥೇಳಿ ಡೌಟ್ ಇರುತ್ತೆ ಕೆಲವು ಜನಕ್ಕೆ, ಮಾಡ್ಕೊಳ್ಳೋದಾ ಬೇಡವಾ ಏನು ಎತ್ತ ಅಂಥೇಳಿ. ನಾನು ಹೇಳ್ತಿದ್ದೀನಲ್ವ, ಇದು ಮಾತ್ರ ಪಕ್ಕಾ ಆಗೋದು ನೋಡಿ, 100ಕ್ಕೆ 200% ಹೇಳ್ತಾ ಇದ್ದೀನಿ. ಹೇರ್ ಗ್ರೋತ್ ಇಲ್ಲದೆ ಇರೋರು ಆ್ಯಂಡ್ ತಿಕ್ ಇಲ್ಲದೆ ಇರೋರು ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಅಂದರೆ ತುಂಬಾ ಸಫರ್ ಆಗ್ತೀರಾ ನೀವು. ನಂತರ ಹೇರ್ ಬೇಗ ಗ್ರೋತ್ ಆಗುತ್ತೆ, ಒಂದು 2 ಮಂತ್ಸಿಗೆಲ್ಲ ಬಂದುಬಿಡುತ್ತೆ ನನ್ನ ಹೇರ್ಸು ಅಂತಂದರೆ ಮಾಡಿಸ್ಕೊಳ್ಳಿ, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬಟ್ ಅಂದರೆ ಕಳ್ಕೊಳ್ಳೇಬೇಕು ಕೂದಲನ್ನ, ನೀವು ಹೇರ್ಸ್ ಕಳ್ಕೊಳ್ಳೇಬೇಕು. ನಾನು ಕೂಡ ಕಳ್ಕೊಂಡು ಮತ್ತೆ ನನ್ನ ಕೂದಲು ಬೆಳೀತಾ ಇದ್ದಾವೆ ನೋಡಿ ಎಷ್ಟು. ನಾನು ಹೇರ್ ಕಟ್ ಮಾಡಿದ್ದು ಕೂಡ ನಾನು ಲಾಗಲ್ಲೇ ಹಾಕಿದ್ದೀನಿ. ಆ್ಯಂಡ್ ಏರ್ ಫಾಲ್ಸ್ ನನಗೆ ಅಂದರೆ ಹೇರ್ಸ್ ಲಾಂಗ್ ಇದ್ವಲ್ವ, ಸ್ವಲ್ಪ ತಿಕ್ಕಿದ್ವಲ್ಲ, ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ನನ್ನ ಹಳೆಯ ವಿಡಿಯೋಸಲ್ಲಿನೂ ಹೋಗಿ ನೋಡ್ಬೋದು ನೀವು, ತುಂಬ ತಿಕ್ಕಿದ್ವಿ ಹೇರ್ಸು. ಇವಾಗ ಓಕೆ ಆಗಿದ್ದಾವೆ, ನೋಡ್ತಿರ್ಬೋದು. ಬಟ್ ಅದೇ ಹೇಳ್ತೀನಲ್ವ, ನನ್ನ ಒಂದು ಒಪಿನಿಯನ್ ಈ ಥರ ಇದೆ ನೋಡಿ. ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಈ ಥರ ಗ್ರೋತಿಂಗ್ ಇದ್ದರೆ. ಗ್ರೋತಿಂಗ್ ಇರಲಾರ್ದವ್ರು ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇಷ್ಟೇ. ಬನ್ನಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಸನ್ನಿನ ಸ್ಕೂಲಿಂದ ಕರ್ಕೊಂಡು ಬರೋಣ. ಕರ್ಕೊಂಡು ಬಂದು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋವಿದ್ದಾವೆ, ಅವನಿಗೆ ಊಟ ಮಾಡಿಸಿ ಅವನಿಗೆ ಮಲಸಿ ನಾನು ಬಟ್ಟೆ ಪ್ಯಾಕ್ನ ಮಾಡ್ಕೋಬೇಕು. ಆ್ಯಂಡ್ ಆದರೆ ಸನ್ನಿ ಸ್ಕೂಲ್ ಮುಂದೆ ಸಿಗ್ತೀನಿ, ಆಯಿತಾ? ವಿಡಿಯೋನ ಮಾಡ್ಕೊತೀನಿ ಆಯಿತಾ. ಬಟ್ ಅಪ್ಲೋಡ್ ಮಾಡೋದೇ ಟೆನ್ಷನಲ್ಲಿ, ಊರಿಗೆ ಹೋದಲ್ಲಿ ನೋಡೋಣ. ನಾನು ವಿಡಿಯೋ ಏನೋ ಮಾಡ್ಕೊತೀನಿ, ಬಟ್ ಅಪ್ಲೋಡ್ ಮಾಡೋದೇ ತುಂಬ ಕಷ್ಟ, ಒಟ್ಟು ನೆಟ್ವರ್ಕ್ ಇರಲ್ಲ. ನೋಡೋಣ, ನಾನು ಯಾರಾದರೂ ಹುಚ್ಚಿ ಅನ್ಕೊಂಬಿಡ್ಬೋದು, ಫೋನ್ ಇಟ್ಕೊಂಡು ಒಬ್ಬಳೇ ಮಾತಾಡ್ಕೊಂಡು ಹೊಂಟಿದ್ದೀನಿ. ಈ ಕಡೆ ಗೊತ್ತಾಗಲ್ಲಲ್ವ ಜನಕ್ಕೆ, ಅಂದ್ಕೊಂಡ್ಬಿಡ್ತಾರೆ ಇಲ್ಲ ಯಾರ ಜೊತೆ ಆದರೂ ವಿಡಿಯೋ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೋದು. ಅದನ್ನ ಡ್ರಾಯಿಂಗ್ ಮಾಡಿ ಆಮೇಲೆ ಕವರ್ ಮಾಡಿ ಹೌದಾ? ಇಂಡಿಯನ್ ಫ್ಲಾಗ್ನ ಡ್ರಾಯಿಂಗ್ ಮಾಡಿ ಕಲರ್ ಮಾಡಿ ಸ್ಕೂಲಿಗೆ ತಗೊಂಡೋಗ್ಬೇಕಂತ. ಓಕೆ ಮಾಡಿ. ಪೆನ್ಸಿಲಿಂದ ಮಾಡಬೇಕು. ಓಕೆ, ಪೆನ್ಸಿಲಿಂದ ಮಾಡಿ ಪೆನ್ಸಿಲ್ ಆದ್ಮೇಲೆ ಯಾವತ್ತಿನ ಮಾಡಬೇಕು. ಓಕೆ ಪಾಪ. ಆ್ಯಂಡ್ ಸನ್ನಿಗೆ ಊಟ ಮಾಡಿಸ್ತಿದ್ದೀನಿ ನೋಡಿ, ಸ್ನಾನನೂ ಮಾಡಿಸಿದ್ದೀನಿ, ಹೀಗೆ ಕುಂದಿರಿಸಿದ್ದೀನಿ. ಬಟ್ಟೆ ಹಾಕಿದ್ರೆ ಗಲೀಜಾಗುತ್ತಾ ಊಟ ಮಾಡೋ ಟೈಮಿಗೆ ಅಂತ ಊಟ ಮಾಡಿದ್ಮೇಲೆ ಬಟ್ಟೆ ಹಾಕೋದು.
ಆ್ಯಂಡ್ ನನ್ನ ಲಾಗ್ ನೋಡ್ತಾ ನೋಡಿ ಎಷ್ಟು ಮೋಡ ಮೋಡ ಆಗಿದೆ. ಆ್ಯಂಡ್ ಊಟ ಮಾಡ್ಸಿನ್ ಸಿಗ್ತೀನಿ. ಸನ್ನಿ ರೆಡಿ ಆದ ನೋಡ್ರಿ. ಇವಾಗ ರೆಡಿ ಮಾಡಿಬಿಟ್ಟಿದ್ದೀನಿ, ಮನಗಿಸ್ಬೇಕು ಇವಾಗ. ರೆಡಿ ಮಾಡಿ ಮನಗಿಸಿದ್ಮೇಲೆ ಊರಿಗೆ ಹೋಗೋದು. ಹಾಯ್ ಮಾಡಿ ಸನ್ನಿ. ಡೌರಾಜ. ಸನ್ನಿನ ಮಲಗಿಸ್ಬಿಟ್ಟೆ ನೋಡಿ, ಮಲ್ಕೊಂಡಾನ ಇವಾಗ. ಬನ್ನಿ ನಾನು ಊಟ ಮಾಡಬೇಕು. ಅಡುಗೆ ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಏನು ಸಿಂಪಲ್ ಅಡುಗೆನೇ ಮಾಡಿಲ್ಲ, ಸಿಂಪಲಾಗಿ ಏನು ಬಂತು. ಊಟ ಮಾಡಿ ಸಿಗ್ತೀನಿ. ಇನ್ನು ಊಟನೂ ಮಾಡ್ಕೊಂಡೆ ನೋಡಿ. ಸ್ವಲ್ಪ ಪಾತ್ರೆಗಳೆಲ್ಲ ಈ ಮಿಕ್ಕಿದ್ವಲ್ವ, ಅದನ್ನು ಸನ್ನಿ ಎದ್ರಷ್ಟಿಗೆ ತಿಕ್ಬಿಟ್ರೆ ಆಯ್ತು ಅಂದ್ಬಿಟ್ಟು ತಿಕ್ತಾ ಇದ್ದೀನಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕಂದರೆ ನನ್ನ ಒಂದು ಪ್ರತಿಯೊಂದು ನೋಟಿಫಿಕೇಷನು ಆ್ಯಂಡ್ ಶಾರ್ಟ್ಸು ಎಲ್ಲನೂ ನಿಮಗೆ ಬರ್ತವೆ. ನಾನು ಇತ್ತೀಚೆಗೆ ಶಾರ್ಟ್ಸ್ ಹಾಕೋದು ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಲಾಂಗ್ ವಿಡಿಯೋಸ್ ಕಡೆನೇ ನನಗೆ ಸ್ವಲ್ಪ ಜಾಸ್ತಿ ಗಮನ ಇದೆ. ಯಾಕಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕಲ್ವ ಅಂತ ಅನ್ನೋ ರೀಸನ್ಗೆ ಅಷ್ಟೇ. ಆ್ಯಂಡ್ ಮಾಡ್ತೀನಿ. ಆ್ಯಂಡ್ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ನನಗೆ ಸನ್ನಿನ ಮಲಗಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ನೋಡಿ. ಅವನು ಮಲ್ಕೊಂಡು ಎದ್ನಂದರೆ ಫುಲ್ ಫ್ರೆಶ್ ಅಪ್ ಆಗಿಬಿಡ್ತಾನೆ. ಇಲ್ಲಾಂದರೆ ಮತ್ತೆ ರಾತ್ರಿ ಊರಿಗೆ ಹೋದಾಗೆಲ್ಲ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನು ನಿದ್ದೆ ಸರಿಗೆ ಆಗಲಿಲ್ಲ ಅಂದರೆ ಅವನು ಫುಲ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಕರೆಕ್ಟು ಟೈಮ್ ಟು ಟೈಮ್ ಅವನಿಗೆ ನಿದ್ದೆ ಆಗಬೇಕು. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಮಲಗಿಸ್ಬಿಟ್ಟೆ. ಮಲಗಿಸ್ಬಿಟ್ಮೇಲೆ ನಂದು ಎಲ್ಲ ಕೆಲಸನೂ ಮುಗ್ದೋಗ್ಬಿಡುತ್ತೆ ಅಲ್ವಾ. ಇವಾಗ ನೋಡಿ ಆರಾಮ್ಸೆ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಟಿ ವಿಯಲ್ಲಿ ಸಾಂಗ್ ಎಲ್ಲ ಹಾಕ್ಬಿಟ್ಟು ಆರಾಮ್ಸೆ ಕೆಲಸ ಮಾಡ್ಕೊತಾ ಇದ್ದೆ. ಇನ್ನೊಂದು ಮೊಬೈಲ್ ಏನಾದರೂ ಇದ್ದರೆ ಲಾಗ್ಸ್ ನೋಡ್ತಾ ಕೆಲಸ ಮಾಡ್ಕೊತಾ ಇದ್ದೆ. ನನಗೆ ಲಾಗ್ಸ್ ನೋಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಇನ್ಸ್ಪಿರೆನ್ಸ್ ಆಗಿ ನಾನು ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಫುಲ್ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ. ನನ್ನ ಲಾಗೇ ಬರ್ತಾಯಿದೆ. ಸಣ್ಣಿಗೆ ಮಲಗಿಸಿದ್ದೀನಿ, ಬಟ್ಟೆ ಇಡಬೇಕು. ಪಾತ್ರೆ ಅದು ಎಲ್ಲ ಕಷ್ಟಿಗೆ ಸಾಕಾಗ್ಬಿಟ್ಟು ಫ್ಯಾನ್ ಸೌಂಡ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಊರಲ್ಲಿ ಫಂಕ್ಷನ್ ಮಾಡಿದ್ದು ಆ್ಯಂಡ್ ಅದನ್ನೆಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತೇಳಿ. ಈ ವಿಡಿಯೋದಲ್ಲಿ ನಾನು ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಏನೇನು ಲಾಸ್ ಇದೆ ಅಂತಲೂ ಹೇಳಿದ್ದೀನಿ. ಯೂಸ್ ಅಂತೂ ಏನಿಲ್ಲ ಅಂತೇಳಿ ನನಗೆ ಗೊತ್ತಾಗ್ಬಿಡ್ತು. ಆ್ಯಂಡ್ ಏನು ಒಂದು ನಮ್ಮ ಒಂದು ಖುಷಿ ಬಿಟ್ಟರೆ ಅದರಲ್ಲಿ ಏನೂ ಯೂಸ್ ಇಲ್ಲ. ನಾವು ಕಳ್ಕೊಳ್ಳೋದೇ ಜಾಸ್ತಿ, ದುಡ್ಡು ಕಳ್ಕೊತೀವಿ. ಆ್ಯಂಡ್ ದುಡ್ಡು ಕೊಟ್ಟು ಏರ್ಸ್ ಕಳ್ಕೊಂಡಂಗೆ ಅಷ್ಟೇ ನೋಡಿ. ಕ್ಲಿಯರಾಗಿ ಒಂದು ಕ್ಲಾರಿಟಿ ಕೊಡಬೇಕಂದ್ರೆ. ಆ್ಯಂಡ್ ಓಕೆ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ.